Audio Jungle. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಏನಿದ್ದೀವಿ ನಾವೆಲ್ಲ 7 ಲಕ್ಷ ನೌಕರರಿಗೂ ಕೂಡ ಮೊದಲನೇದಾಗಿ 2025ರ ಈ ವರ್ಷ ಎಲ್ರಿಗೂ ಕೂಡ ಒಳ್ಳೇದಾಗಬೇಕು. ಏನೆಲ್ಲ ನೌಕರರ ಹಿತ ಕಾಪಾಡಬೇಕು, ಏನು ನೌಕರಿಗೆ ಒಳ್ಳೇದಾಗಬೇಕು ಅದನ್ನು ಸರ್ಕಾರದ ಮಟ್ಟದಲ್ಲಿ ಅದನ್ನು ಪ್ರತಿಪಾದಿಸಿ ನೌಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನೆಲ್ಲ ಕೊಡಿಸುವಂಥ ಈ ವರ್ಷ ಆಗಲಿ. ಹಾಗೆ ಎಲ್ರಿಗೂ ಕೂಡ ಎಲ್ಲ ಕುಟುಂಬದವ್ರಿಗೂ ಕೂಡ 7 ಲಕ್ಷ ನೌಕರರ ಕುಟುಂಬಗಳಿಗೂ ಕೂಡ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ದೇವರು ಕಾಪಾಡಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಕೊನೆಯದಾಗಿ ನಿಮ್ಮ ಸಹೋದರಿಗಳು ಏನು ಮಾಡಬೇಕು ಅಂತಿದ್ದಾರೆ ಡಿಮ್ಯಾಂಡ್ಸ್ ನಿಮ್ಮ ನಾವು ಈಗ ಈ ವರ್ಷದಲ್ಲಿ ಏನು 2025ರಲ್ಲಿ ಈ ಹಿಂದೆ ಏನು ನಾವು ಅನ್ಕೊಂಡಿದ್ವಿ NPS ನ ಹೋಗ್ಲಾಡ್ಸೋಂಥದ್ದು, ಸೆಂಟ್ರಲ್ ಈಕ್ವಲ್ ಪೇಗೆ ಹೋರಾಟ ಮಾಡುವಂಥದ್ದು, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ನ ಅತಿ ಶೀಘ್ರದಲ್ಲಿ ಕೊಡಿಸುವಂಥ ಕೆಲಸ ಆಗಬೇಕು. ಮುಂದೆ ಏನು ನೌಕರರಿಗೆ ಕಷ್ಟ ಇವು ಬರ್ತವೆ, ನೌಕರರ ಹಿತ ಕಾಯುವಂಥ ಏನು ಕೆಲಸಗಳು ಬರ್ತವೆ ಆ ಎಲ್ಲ ಕೆಲಸವನ್ನು ಈ ವರ್ಷದಿಂದ ನಾವೆಲ್ಲ ಜನವರಿ ಆನ್ವರ್ಡ್ಸ್ ನಾವೆಲ್ಲ ಕೆಲಸವನ್ನು ಮಾಡ್ತೇವೆ ಅನ್ನುವಂಥದ್ದು ಕೂಡ ನಮ್ಮ ಎಲ್ಲ ಸ್ನೇಹಿತರಿಗೂ ತಿಳಿಸೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಸರ್, ಈಗ 2.25 ಲಕ್ಷ KPSC ಎಕ್ಸಾಮ್ ಬರೆದು ನಿರುದ್ಯೋಗಿಗಳಾಗಿದ್ದಾರೆ. KPSC ವಿಚಾರದ್ದು ನಾವು ಆ ವಿಚಾರ ಬಂದಾಗ ನಾವು ಸರ್ಕಾರದ ಜೊತೆಲಿ ಅದನ್ನು ಮಾತಾಡಿ ಏನು ಬ್ಯಾಕ್ಲಾಗ್ ಇದೆ, ಏನು ಖಾಲಿ ಹುದ್ದೆಗಳಿದೆ, ಈಗ ನಾವು 7 ಲಕ್ಷ ಚಿಲ್ಲರೆ ಇದೆ, ನಮ್ಮಲ್ಲಿ 7 ಲಕ್ಷ ಸಮಥಿಂಗ್ ಇದೆ. ಆ ಎಲ್ಲ ಹುದ್ದೆಗಳು ಕೂಡ ತುಂಬುವಂಥ ಕೆಲಸ ಆಗಿಲ್ಲ ಇನ್ನು ಸರ್ಕಾರದ ಮಟ್ಟದಲ್ಲಿ. ಸುಮಾರು 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ. ಆ ಹುದ್ದೆಗಳನ್ನ ತುಂಬಿಸೋದಕ್ಕೆ ಏನು ಕೆಲಸ ಮಾಡ್ಬೇಕು ನಾವು ಸಂಘಟನೆಯಿಂದ, ರಾಜ್ಯ ಸರ್ಕಾರಿ ನೌಕರ ಸಂಘಟನೆಯಿಂದ ಸರ್ಕಾರಕ್ಕೆ ಏನು ಒತ್ತಡ ಹಾಕಬೇಕು, ಯಾವ ರೀತಿ ಅವ್ರನ್ನ ಮನವೊಲಿಸಬೇಕು, ಅವ್ರಿಗೆ ಯಾವ ರೀತಿ ಪ್ರೆಸೆಂಟ್ ಮಾಡಿ ನಮ್ಮ ನೌಕರರಿಗೆ ಇರುವಂತ ನೌಕರರು ಡಬಲ್ ಕೆಲಸ ಮಾಡುವಂತದ್ದಾಗಿದೆ. ಆ ಒತ್ತಡದ ನಿವಾರಣೆ ಮಾಡೋದಕ್ಕೋಸ್ಕರ ಈ ಏನು ಖಾಲಿ ಹುದ್ದೆಗಳಿದೆ ಆ ಹುದ್ದೆಗಳನ್ನ ತುಂಬಿಸೋದಕ್ಕೆ ನಾವು ಪ್ರಾಮಾಣಿಕವಾಗಿ ಸರ್ಕಾರದ ಜೊತೆಗೆ ಮಾತನಾಡಿ ಅದನ್ನ ಮಾಡಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.